ನಮಸ್ಕಾರ ಎಲ್ಲರಿಗೂ, ನಿಮ್ಮ VR ಬ್ರದರ್ಸ್ ಹೊಟ್ಟೆಗೆ ಸ್ವಾಗತ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ಶ್ರೀ ಬಿಳಿಕರ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಇದ್ದೀವಿ. ನಿಮಗೆ ನಿನ್ನೆ ಹೇಳ್ದಂಗೆ ಇವತ್ತು ನಮ್ಮ ಅಣ್ಣನ ಮಗನ ನಾಮಕರಣ ಇದೆ, ಹಂಗಾಗಿ ಈ ಕ್ಷೇತ್ರಕ್ಕೆ ಬಂದಿದ್ವಿ. ಇಲ್ಲೇ ನಾಮಕರಣ ಇರೋದು. ತುಂಬ ಪುರಾತನವಾದ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ದೇವಸ್ಥಾನ. ದೇವ್ರ ದರ್ಶನ ಪಡೆಯೋಣ ಬನ್ನಿ. ನಿಮ್ಮ ಆಶೀರ್ವಾದ ಹೊಂದಿದ್ರೆ ನಾನು ಯಾವತ್ತೂ ಚೆನ್ನಾಗಿರ್ತೀನಿ. ಅದೇ ಬರಲಿಲ್ಲ. ಶನಿವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದೆ. ಇಲ್ಲಿ ತೊಟ್ಲಾಕಿದ್ದಾರೆ ನೋಡಿ. ಇಲ್ಲೇ ನಮ್ಮ ಅಣ್ಣನ ಮಗಂದು ನಾಮಕರಣ. ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಎಲ್ಲರೂ. ಈ ರಾಜಗೋಪುರ ನೋಡ್ರಿ ಎಷ್ಟು ದೊಡ್ಡದಿದೆ. ರೀಸೆಂಟಾಗಿ ಇದ್ರದ್ದು ಓಪನಿಂಗು ಆಯಿತು. ಇಲ್ಲೊಬ್ರು ಅತಿಥಿ ಸಿಕ್ಕಿದ್ರು, ಯಾರು ನೋಡಿ, ಬಾಸು ಯಾವಾಗಲೂ ಒಳ್ಳೇದು ಮಾಡ್ತಿರ್ತಾರೆ ಬಾಸು. ದಿಕ್ಕಿದ್ದೀರಿ ನಡಕ್ಕೆ ನಾಮಕರಣ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದೀವಿ ಊರ ಕಡೆ. ಏನಪ್ಪ ಅಂದರೆ ಹುಡುಗರು ಫೋನ್ ಮಾಡ್ತಿದ್ರು ಕ್ರಿಕೆಟ್ ಆಡೋಕ್ಕೆ ಬಾ ಅಂತ ಹೇಳಿದ್ರು. ಈಗ ಹೋಗಿ ಕ್ರಿಕೆಟ್ ಆಡ್ಕೊಂಡು ಮನೆಗೆ ಹೋಗೋಣ. ಅವನು ಕ್ರಿಕೆಟ್ ಆಡಕ್ಕೆ ಹೋದ. ಸತಿ ನಮ್ಮ ಮನೆಗೆ ಫೋನ್ ಮಾಡ್ಬಿಟ್ಟು ಗಾಡಿ ಬೇಕು ಒಂಚೂರು ಕೆಲಸ ಐತೆ ಬಾ ಅಂದರು. ಅದಕ್ಕೆ ನಾನು ಹೊರಟೆ. Many hours later. ಮಾಡ್ತೀವಿ, ಬರ್ತಿಲ್ಲ ಹಂಗಾರೆ ನಾನ್ ಬರಲ್ಲ. ಬರ್ತೀವಿ ನಾವು ಲಾಗ್ ಮಾಡ್ತೀವಿ. ಹಾಂ ಹೇಳು, ಏನಾರ ಒಂದು ಹೇಳು, ಎಲ್ಲಿ ಹೋಗ್ತಿದೀವಿ ಅಂತ. ಮಾರ್ತಿಯಲ್ಲಿ ಯಾರು ಬರೋಕ್ಕಿಲ್ಲ, ಶಿವರ್ ಬರೋಕ್ಕ ಯಾರು ಇಲ್ಲ. ಸ್ಟಾರ್ಟ್ ಮಾಡೋಣ. ಬಾ ಸಂತು, ನಾವು ಸಂತು ಎಲ್ಲಿ ಹೊರಟಿದ್ದೀರಾ? ನಾವು ಈಗ ಹತ್ತಿಗೆರೆ ಮೂವಿ ಹೋಗ್ತಾ ಇದೀವಿ. ಯಾವ ಮೂವಿ? ಏ ಇವ್ನ ಯಾವನ ಸೆಡೆ ನನ್ ಮಗ. ಇದು ಹಾರರ್ ಮೂವಿ ಅಂತೆ. ಆ ಕಡೆ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಅಷ್ಟೇ ಅಷ್ಟೇ. ಮಾತು ಕೇಳ್ತೀರ ನೀನು? ಬಿಡ ಬಿಡ ಬಿಡ. ಹಳ್ಳಿ ಬರ್ತಾಳ ಸೊಡಿ ಅಂದ್ಬಿಟ್ಟು ನಾನೇನೋ ಗೊತ್ತೇನೋ ಅವನಿಗೆ ಅನ್ಕೊಂಡ. ನಾನು ಇವನಿಗೂ ಗೊತ್ತಿಲ್ಲ. ಆ ಕಾಲಿಕ್ಕೂ ಆಗ್ತಲ್ಲ, ಅಲ್ಲಿ ಚಪ್ಪಲಿ ಬೇರೆ ಇಲ್ಲ ಅಲ್ಲಿ. A few moments later. ಇಲ್ಲಿ ಜೂಮ್ ಅಂತ ಫಿಲಮ್ ನೋಡಕ್ ಬಂದ್ವಿ. ಟ್ಯಾಗಿಸ್ ಅಲ್ಲಿ ಹಾಕಿಲ್ಲ. ಏನು ಹೆಂಗ ಅನಿಸ್ತಿದೆ ಈ ಚಳಿಲ್ ಬಂದ್? ಬೇಜಾರಾಗ್ತದೆ. ಅಲ್ಲಿಂದ 18 ಕಿಲೋಮೀಟರ್ ಬಂದ್ಬಿಟ್ಟು ಇಲ್ಲಿ ಫಿಲಮೇ ಹಾಕಿಲ್ಲ ಅಂದಾಗ ನಮ್ ಬಾಲ್ಲು ಬೈ ಇದು ಹಾಕಿದ್ದಾರೆ ಬಾಲಣ್ಣಂದು. ಇವ್ರು ಈಗ ಬಂದ್ರು, ಫಿಲಮ್ ಇಲ್ಲ. ಅಷ್ಟೇ ಅಷ್ಟೇ. ತುಂಬಾ ಬೇಜಾರಾಗ್ತದೆ. ತುಂಬಾ ಬೇಜಾರಾಗ್ತಿದೆ ಅಷ್ಟೇ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮಾಡ್ಬೋದಪ್ಪ, ಸ್ವಲ್ಪ ಅರ್ಜೆಂಟ್ ಐತೆ. ಏನ್ ಅರ್ಜೆಂಟ್ ಇದ್ರೆ ಹೋಗ್ಬಾರ. ಇಲ್ಲೇ ಬಾತ್ರೂಮ್ ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ
ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಏನ್ ಹೇಳೋದಪ್ಪ, ಹಿಂಗಾಯ್ತು. ಅವ್ರು ರಚಿತಾರಾಮ್ ಮಾತ್ರ ನೋಡಕ್ಕಲ್ಲ, ನಮ್ಮ ಕೈಯಲ್ಲಿ ಅಂತ ಸ್ಟೋರಿ ಮಾತ್ರ ನಮ್ಮ ಕೈ ನೋಡಕ್ಕಲ್ಲ. ಊರಿಗೆ ಹೋಗ್ತಾ ಇದೀವಿ. ಇವು ನಮ್ಮ ಬಾಸು ಯಾರೋ ಬಾಲಯ್ಯನ್ ಮಾತ್ರ ಫೈಟ್ ಮಾತ್ರ ಆ ಲಾರಿ ಫೈಟ್ ಬಿಡಲ್ಲ. ಊರಿಗೆ ಹೋಗ್ಬಿಡುವೆ, ಒಳ್ಳೆ ಬಿರಿಯಾನಿ ತಿನ್ಕೊಬಿಟ್ಟು. ಅಷ್ಟೇ ಬಿರಿಯಾನಿ, ಮತ್ತೆ ಬೇಡ. ಬಿರಿಯಾನಿ ಅಷ್ಟೇ. ಶಿವಮಂತರ ನೋಡಕ್ ಬಂದ್ವಿ, ಥಿಯೇಟರ್ ಹಾಕಿಲ್ಲ. ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಐತಂತ ಹೇಳಿ ನಮಗೆಲ್ಲ ಕರ್ಕೊಂಡ್ ಬಂದಿಲ್ಲಿಂದ. ಅಲ್ಲಿ ನನಗೆ ಮಲಗಿದ್ದೆ ಎಬ್ರಿಸಿ ಅಡುಗೆ ಮಾಡಿದ್ರು, ನಾವು ಬೇಡ, ನಾವು ಅಲ್ಲೇ ಸ್ಟೈಲ್ ಆಗಿ ಬಂದಿದ್ವಿ. ಎಲ್ಲ ಊಟ ಮಲಗಿದ್ರು ಅವರು. ಮೇಟಿ ಕುಡ್ಕಿಗೆ ಹೋಗ್ಬೋದಾಯ್ತು. ಈಗೆಲ್ಲ ಹೋಗ್ತಿಲ್ಲ. ಅಲ್ಲ ಅಲ್ಲೇ ಹಂಗೆ ಹೋಗ್ಬೋದಿತ್ತು. ಮೇಟಿ ಕುಡ್ಕಿಲ್ಲ, ಮೇಟಿ ಕುಡ್ಕಿಲ್ಲ ಐತೆ. ಥಿಯೇಟರ್ ಐತೆ, ಅಲ್ಲಿ ಮಡವಾಳಲ್ಲೂ ಐತೆ. ಅಷ್ಟೇ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಅಧ್ಯಕ್ಷರೇ ಸಮಾಧಾನ ಮಾಡ್ಕೊ. ಪಾರ್ಕ್ ಪಾಪ ಯಾಕೆ ಓ ನೀನ್ ಯಾಕೆ ಕರ್ದೆ ಅಂತ ಗೊತ್ತಾಯ್ತು. ನಿಮ್ ಗಾಡಿ ಮನೆಯಿಂದ ಬೀಗ ತಂದೆ. ಗುರು ನಾನು ಲಾಕ್ ಆಯ್ತು, ಹಂಗೆ ನೋಡ್ಗುರು. ಇವರೆಲ್ಲ ಕುಡಿಯಾಕಿ ನಮಗೆ ಹಿಂಸೆ ಕೊಡ್ತಾರಪ್ಪ. ಅಲ್ಲ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಮುಗಿಸ್ಕೊಂಬಂದೆ ನೀವು ಆರಾಮಾಗಿ. ಬಾರ ಕಬಾಬ್, ನಾನು ಕಬಾಬ್ ಅಷ್ಟು ತಿನ್ನೋದು. ಕೊರ್ಸೂರ ತಿನ್ಕೊಂಡು ಹೋಗ್ತಾರೆ ಅಷ್ಟೇ. ನಾವು ಇಲ್ಲಿ ಯಾರು ಎಣ್ಣೆ ಹೊಡೆಯಕ್ ಬರ್ತಿಲ್ಲ. ನಾವು ನೋಡಕ್ಕ ಬರ್ತಿರೋ ಸೈಡ್ಸ್ ಚೆನ್ನಾಗಿರುತ್ತೆ ಇಲ್ಲಿ. ಇಲ್ಲಿ ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈಗ ಫಿಲಮ್ ಇಲ್ಲ ಅಂತ ಇಲ್ಲೇ ಸಿಟಿಯಲ್ಲಿ ಅಡ್ಡಾಡ್ಕೊಂಡು ಈಗ ಬಂದು ಪುನೀತ್ ಅವರು ಇಲ್ಲೇ ಪಫ್ಸ್ ಕೊಡ್ತೀನಿ, ನಾನೇ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೋಗಿದ್ದಾರೆ. ನಮ್ಮ ಫೇವ್ರೇಟು ಎಗ್ ಪಪ್ಸ್ ಆಟ. ಕಾರ್ಸಿಕರಲ್ಲೇ ಒಳ್ಳೆ ಬೆಸ್ಟ್. ಧನಲಕ್ಷ್ಮಿ ಬೇಕರಿ ಅಂದ್ರೆ ಯಾರು ಬೇಕಾದ್ರು ಹೇಳ್ತಾರೆ, ಕೋಟ ಹತ್ರ ಭಾಳ ಚೆನ್ನಾಗಿದೆ. ಏನ್ ಬೇಕ್ರಿ ಇದು ಹೆಸರು? ಧನಲಕ್ಷ್ಮಿ ಬೇಕು. ಧನಲಕ್ಷ್ಮಿ ಬರ್ರಿ ಸಂಜು ಕೊಡ್ಸೆ ತಿಂತಿ ಕೊಡ್ರಪ್ಪ. ಅಷ್ಟೇ. ಚಂದ ಪಂದ್ಯ ಎಲ್ಲ ನೋಡಲ್ಲ ನಾವು. ಬೇಡ, ಒಟ್ನಲ್ಲಿ ಹೊಟ್ಟೆ ತುಂಬಿದ್ರೆ ಸಾಕಷ್ಟೇ. ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್. ಗಾಡಿ ಸ್ಟಾರ್ಟ್ ಮಾಡಿ. ಸ್ಪಾನ್ಸರ್ ಪುನೀತ್ ಅವರು ಪಪ್ಸ್ ಕೊಡ್ತಾರೆ, ಪಪ್ಸ್. ಇವರೇ ಸ್ಪಾನ್ಸರ್. ನಮ್ಮ ಮುದ್ದವರು ಇನ್ನೊಂದು ಬೇಕ್ರಿ ಹೋಗ್ಯಾರ ತಿನ್ನಕ್ಕೆ. ಕರ್ಕೊಂಬರ್ತೀವಿ ಅವನ್ನ. ಡೋಂಟ್ ವರಿ ಬೇಬಿ ಚಿನ್ನಮ್ಮ.